ಸೊ ಬೆಂಗಳೂರಿಗೆ ಬಂದವರೆಲ್ಲ ಒಂದು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅಂತ ಕನಸು ಕಂಡೇ ಕಾಣ್ತಾರೆ. ಸೊ ಮನೆ ಕಟ್ಟಬೇಕು ಅಂತಂದರೆ ಮೊದಲನೇ ಮೆಟ್ಟಿಲೆ ಸೈಟ್ ಪರ್ಚೇಸ್ ಮಾಡಬೇಕು. ಹಾಗಾದರೆ ಸೈಟ್ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲಿ ಬೇಕಲ್ಲಿ ಮಾಡೋಕ್ಕಾಗತ್ತಾ? ಇಲ್ಲ, ಖಂಡಿತ ಜಾಗ ನೋಡಬೇಕು. ಜಾಗ ನೋಡಿ ಜಾಗದ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕು. ಸೊ ಎಲ್ಲ ನೋಡಿನೇ ಸೈಟ್ ತೊಗೋಬೇಕು. ಸೊ ಬನ್ನಿ, ನಾನಿವಾಗ ಎಲ್ಲಿನಪ್ಪ ಅಂದರೆ ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ ಹತ್ರ ಇದ್ದೀನಿ. ಸೊ ಈ ಜಾಗದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಸೊ ಏನೆಲ್ಲ ಫೀಚರ್ಸ್ ಇದೆ ಎಲ್ಲವನ್ನೂ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಸೊ ಈ ಎನ್ಕ್ಲೇವ್ನ ಓನರ್ ಆದಂತಹ ಪ್ರಾಜೆಕ್ಟ್ನ ಓನರ್ ಆಗಿರ್ತಾರೆ ರಾಮಕೃಷ್ಣ ಬಿ. ಈ ಪ್ರಾಜೆಕ್ಟ್ನ ಓನರ್ ಆದಂತಹ ರಾಮಕೃಷ್ಣ ಬಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಆ್ಯಕ್ಚುಲಿ ಎಲ್ರಿಗೂ ಬಡವರಾಗಲಿ ಶ್ರೀಮಂತರಾಗಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರೇ ಆಗಲಿ ಫಸ್ಟು ಮನೆ ಕಟ್ಟಬೇಕು ಅನ್ನೋ ಆಸೆ. ಸೊ ಈ ಥರ ಇದ್ದಾಗ ಫಸ್ಟು ಸೈಟ್ ತೊಗೋಬೇಕು. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಬ್ರೀಫಾಗಿ ಹೇಳೋದಾದರೆ ಏನೆಲ್ಲ ಇದೆ ಸರ್? ಸರ್ ಇದು ಸಿಟಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಇದು ಸಿಟಿಯಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ. ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಅಂದರೆ ಯಾವ ಥರ ಅಂತಂದಾಗ ಇದು ಸಿಟಿ ಡೆವಲಪ್ಮೆಂಟ್ ಆಗಿ ಮುನ್ಸಿಪಲ್ ಕಾರ್ಪೊರೇಷನ್ ಲಿಮಿಟಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಆಗಿರೋದ್ರಿಂದ ರೆಡಿ ಟು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಇಮಿಡಿಯೇಟಾಗಿ. ಸೊ ಇವಾಗ ಮನೆ ಕಟ್ಬಿಡ್ಬೋದು, ಇಮಿಡಿಯೇಟಾಗಿ ಮನೆ ಕಟ್ಬೋದು. ಯಾಕಂದರೆ ರೆರಾ ಅಪ್ರೂವ್ಡ್ ಆಗಿ ಪ್ರಾಜೆಕ್ಟನ್ನು ಮೇಜರ್ ಅಥಾರಿಟಿ ಅಪ್ರೂವ್ಡ್ ಆಗಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಡ್ರೈನೇಜ್, ಎವ್ರಿಥಿಂಗ್ ಎಲ್ಲ ಅಮ್ಯುನಿಟೀಸು ಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿ. ಸೊ ಇದೆಲ್ಲ ಸೈಟ್ಗಳಲ್ಲ, ಟೋಟಲ್ ಎಷ್ಟು ಸೈಟ್ಗಳು? ಇದೆಲ್ಲ ಟೋಟಲ್ ಸೈಟ್ಸು 81 ಸೈಟ್ಸ್ ಮಾಡಿದ್ವಿ. 4 acres ಫಾರ್ 30 ಗುಂಟಾಸಲ್ಲಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ ಇದು. ಓಕೆ. ಸೊ ಅಂದರೆ ಏನೆಲ್ಲ ಫೆಸಿಲಿಟೀಸ್ ಇದೆ? ಸರ್ ಎವ್ರಿಥಿಂಗ್, ಎಲ್ಲ ಡ್ರೈನೇಜು, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, ಇಂಡಿವಿಜುವಲ್ ಡ್ರೈನೇಜ್ ಕನೆಕ್ಷನ್ ಇದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ, ಅಂಡರ್ಗ್ರೌಂಡ್ ಸೀವೇಜ್ ಇದೆ, CC ರೋಡ್ ಇದೆ, ಫುಟ್ಬಾತ್ ಇದೆ, ಎವ್ರಿಥಿಂಗ್ ಎಲ್ಲ ಸ್ಟ್ರೀಟ್ ಲೈಟ್ಸ್ ಇದೆ. 30 ಫೀಟ್ ರೋಡು, ಮ್ಯಾಕ್ಸಿಮಮ್ ಅಲ್ಲಿ ಕೂಡ ಮೈನ್ ರೋಡ್ ಬಂದ್ಬಿಟ್ಟು 50 ಫೀಟ್ ರೋಡ್ ಮಾಡಿದ್ದೀವಿ ಸರ್. 50 ಫೀಟ್ ರೋಡ್ ಮಾಡಿದ್ದೀವಿ ಸರ್. ಸೂಪರ್ ಆ್ಯಕ್ಚುಲಿ. ಸರ್ ಮತ್ತೆ ಇನ್ನೊಂದು ಇದರಲ್ಲಿ ಲೋನ್ ಬಗ್ಗೆ ಯಾವ ಥರ? ಸರ್ ಅಪ್ ಟು 90% ವರೆಗೂ ಏನೇನು ಲ್ಯಾಂಡ್ಸ್ಲೆಸ್ ಬ್ಯಾಂಕ್ಸು ಕೂಡ ಲೋನ್ ಮಾಡ್ಕೊಡ್ತೀವಿ ಸರ್. ಯಾಕಂತಂದ್ರೆ ರೆರಾ ಅಪ್ರೂವ್ಡ್ ಆಗಿ ಹೇ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ, ಇಂಡಿವಿಜುವಲ್ ಈ ಖಾತಾ ಇರೋದ್ರಿಂದ ಯಾವುದೇ ಬ್ಯಾಂಕು ಅವ್ರದೇ ಕರೆದು ಬೇಕಾದ್ರೆ ಲೋನ್ ಕೊಡೋ ಚಾನ್ಸಸ್, ಯಾಕಂದ್ರೆ ಚಾನ್ಸಸ್ ಇಲ್ಲ, ಕೊಡ್ತಾರೆ. LIC ಇಂದ ಅಪ್ರೂವ್ಡ್ ಆಗಿದೆ, SBI ಇಂದ ಅಪ್ರೂವ್ಡ್ ಆಗಿದೆ, IDB ಇಂದ APF ಆಗಿದೆ, ಎವ್ರಿಥಿಂಗ್ ಎಲ್ಲ ಲ್ಯಾಂಡ್ಸ್ಲೆಸ್ ಬ್ಯಾಂಕ್ಸು ಕೂಡ ಲೋನ್ ಕೊಡ್ತಾರೆ ಸರ್. ಸರ್ ಮೆಜರ್ಮೆಂಟ್ ಡೈಮೆನ್ಷನ್ ವಿಚಾರ ಮಿನಿಮಮ್ 30 ಫೀಟ್ ಅಂದರೆ 30-40 ಸೈಟ್ಸ್ ಮಾಡಿದ್ದೀವಿ. 30-40 ಇದೆ, 30-50 ಇದೆ, 40-60 ಎಲ್ಲ ಕೂಡ ಇದೆ ಸರ್. ಸೊ ಅಂದರೆ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ದೊಡ್ಡ ಸೈಟ್ ಬೇಕಂದ್ರೆ ದೊಡ್ಡದಿದೆ 100% ಸರ್. ಇವು ವಿಲ್ಲಾ ಪ್ಲಾಟ್ಸ್ ಕೂಡ ಮಾಡಿ, ದೊಡ್ಡ ಸೈಟು ಇದೆ, ಕಾರ್ನರ್ ಸೈಟ್ ಇದೆ. ಇವಾಗ ನ್ಯೂ ಲಾಂಚಿಂಗ್ ಆಗಿರ್ತಕ್ಕಂಥದ್ರಿಂದ ನಿಮಗೆ ಸೆಲೆಕ್ಟೆಡ್ ಸೈಟ್ ಸಿಗುತ್ತೆ ಸರ್. ಓಕೆ. ಸೊ ಈ ಟೈಮಲ್ಲಿ ಬಂದಾಗ ನಮ್ಗೆ ಯಾವ ಜಾಗ ಬೇಕು ಅದು ಚೂಸ್ ಮಾಡ್ಕೋಬೋದು. ಯಾಕಂದ್ರೆ ಆಪ್ಷನ್ ಸಿಗುತ್ತೆ. ಇನ್ನೊಂದು 2 ತಿಂಗಳು ಬಿಟ್ಟು ಬಂದಿರಿ ಅಂತಂದ್ರೆ ನಾವು ಕೊಟ್ಟಿರೋ ಸೈಟ್ ತೊಗೋಬೇಕಾಗುತ್ತೆ ಸರ್. ಯಾಕಂತಂದಾಗ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಪ್ರಾಜೆಕ್ಟ್ ಎಲ್ಲ. ಸ್ನೇಹಿತರೆ ನೋಡಿದ್ರಲ್ಲ, ಆ್ಯಕ್ಚುಲಿ ಇಲ್ಲಿ ಫಸ್ಟು ಇವಾಗ ಬೇಗ ಬಂದರೆ ಏನಾಗುತ್ತಪ್ಪ ಅಂದರೆ ಪ್ಲಸ್ ಏನಾಗುತ್ತೆ ಬೇಗ ಬಂದರೆ ಅಂದರೆ ನಿಮಗೆ ಬೇಕಾದ ಜಾಗನ ಚೂಸ್ ಮಾಡ್ಕೋಬೋದು. ನೋಡಿ ಏನು ನೋಡ್ತಾ ಇದ್ರು, ಸೊ ಇಷ್ಟು ಜಾಗದಲ್ಲಿ ನಿಮಗೆ ಯಾವ ಸೈಟ್ ಬೇಕು, ಯಾವ ದಿಕ್ಕಿಗೆ ಬೇಕು, ಈಸ್ಟ್ ಫೇಸ್ ಬೇಕಾ, ವೆಸ್ಟ್ ಫೇಸ್ ಬೇಕಾ, ಸೌತ್ ಫೇಸ್ ಬೇಕಾ, ನಾರ್ತ್ ಫೇಸ್ ಬೇಕಾ, ಮತ್ತು ಎಷ್ಟು ಡೈಮೆನ್ಷನ್ ಬೇಕು, ಪ್ರತಿಯೊಂದು ಅವಕಾಶ ಇದೆ. 100%. ಸೊ ನೆಕ್ಸ್ಟ್ ಆಲ್ರೆಡಿ ಸೇಲ್ ಆಗಿರೋದು ಬಂದರೆ ಏನು ಉಳಿದಿರುತ್ತೋ ಅದನ್ನು ಮಾತ್ರ ತೊಗೋಬೇಕು. ಸೊ ಆದಷ್ಟು ಬೇಗ ಬನ್ನಿ, ತಡ ಮಾಡಿಬಿಡಿ. ಯಾಕೆಂದರೆ ತಡ ಮಾಡಿದಷ್ಟು ನಿಮಗೆ ಆಪ್ಷನ್ ಕಡಿಮೆ ಆಗುತ್ತೆ. ಇವಾಗ ಲಾಂಚಿಂಗ್ ಆಫರ್ ಇರೋದ್ರಿಂದ ಲಿಮಿಟೆಡ್ ಫೀಲ್ಡಲ್ಲಿ ಆಫರ್ ಕೊಡ್ತಾ ಇದ್ದೀವಿ. 1 lakhs ವರೆಗೂ ಕೂಡ ಯಾವುದೇ ಪ್ರೈಸ್ ಕ್ಲೋಸ್ ಆಗಿರೋ ಕೂಡ ಅಪ್ ಟು 1 lakh ವರೆಗೂ ರಿಜಿಸ್ಟ್ರೇಷನ್ ಕಾಸ್ಟಲ್ಲಿ ಫ್ರೀ ಮಾಡ್ಕೊಡ್ತಾ ಇದ್ದೀವಿ ಸರ್. ರಿಜಿಸ್ಟ್ರೇಷನ್ ದುಡ್ಡೇ ಕಟ್ಟಂಗಿಲ್ಲ, ರಿಜಿಸ್ಟ್ರೇಷನ್ ಕಾಸ್ಟಲ್ಲಿ ಫ್ರೀ. ಅಂದರೆ ಆಲ್ಮೋಸ್ಟ್ 2 lakhs ಆಯ್ತು ಅನ್ಕೊಳ್ಳಿ, 1 lakh rupees ವರೆಗೂ. ಈಗ 3 lakhs ಆಯ್ತು ಅಂದ್ರೂ ಕೂಡ 1 lakh rupees ವರೆಗೂ ನಾವು ಫ್ರೀ, ಯಾವುದೇ ಪ್ರೈಸ್ ಕ್ಲೋಸ್ ಆದರೂ ಕೂಡ. ಓಕೆ ಓಕೆ ಓಕೆ, ಅರ್ಥ ಆಯಿತು. ಸಪೋಸ್ ಒಂದು 2 ಲಕ್ಷ ರಿಜಿಸ್ಟ್ರೇಷನ್ ಕಾಸ್ಟ್ ಆಯಿತು ಅಂದರೆ 1 ಲಕ್ಷ ಡಿಸ್ಕೌಂಟ್ ಸಿಗುತ್ತೆ ಕಂಪನಿ ಕಡೆಯಿಂದ. ನಿಯರೆಸ್ಟ್ ಆ್ಯಕ್ಚುಲಿ ನಾವು ಯಾರೇ ಒಬ್ರು ಸೈಟ್ ತೊಗೋಬೇಕು ಅಂತಂದರೆ ನಾನು ಸೈಟ್ ತೊಗೊಂಡ್ರೆ ಅಕ್ಕಪಕ್ಕ ಏನಿದೆ, ಎಷ್ಟು ದೂರ? ಸರ್ ಇದು ಸಿಟಿ ಡೆವಲಪ್ಮೆಂಟ್, ಸಿಟಿ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟಿ ಇರೋದ್ರಿಂದ ಸರೌಂಡಿಂಗ್ ಫುಲ್ ಕಂಪ್ಲೀಟ್ಲಿ ನೋಡ್ತಾ ಇರ್ಬೋದು. ಎಲ್ಲ ಕೂಡ ಮನೆಗಳೆಲ್ಲ ಆಗೋಗಿದೆ, ತುಂಬಾ ಮನೆಗಳು ಕಾಣಿಸ್ತಾ ಇದೆ. ಕಂಪ್ಲೀಟ್ ಆಗಿ ಸಿಟಿ ಒಳಗಡೆ ಇರ್ತಕ್ಕಂಥದ್ರಿಂದ 100% ಸಿಟಿ ಒಳಗಡೆ ಇರ್ತಕ್ಕಂಥ ನಿಮಗೆ ಗೊತ್ತಿರುತ್ತೆ. ಶಾಪಿಂಗ್ ಮಾಲ್ಸ್ ಹತ್ರ ಇದೆ, ಇಂಟರ್ನ್ಯಾಷನಲ್ ಕಾಲೇಜಸ್, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಅಂಡ್ ಡಿಗ್ರಿ ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ. ಇಮಿಡಿಯೇಟ್ ಆಗಿ ಮನೆ ಕಟ್ಕೋಬಹುದು ಸರ್. ಇಮಿಡಿಯೇಟ್ ಆಗಿ ವಾಸ ಮಾಡ್ತಕ್ಕಂಥ ಜಾಗ, ದೊಡ್ಡ ವಾಸ ಮಾಡಿರ್ತಕ್ಕಂಥ ಜಾಗಗಳಲ್ವಾ. ಹಾಗಾಗಿ ಅಲ್ಲಿ ನೋಡಿ ದೊಡ್ಡ ಸ್ಕೂಲ್ ಇದೆ, ದೊಡ್ಡ ಸ್ಕೂಲ್ ಇರ್ತಕ್ಕಂಥದ್ರಿಂದ ಎಲ್ಲ ಕೂಡ ದೊಡ್ಡ ಕಾಲೇಜಸ್, ಸ್ಕೂಲ್ಸ್, ಅದಾನಿ ಫುಡ್ ಗೋಡನ್ ಇದೆ. ಈ ಕಡೆ ಎಲ್ಲ ಕೂಡ ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಿದೆ. ಇಮಿಡಿಯೇಟ್ ಆಗಿ ಮನೆ ಕಟ್ಕೊಂಡು ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ. ರಿಂಗ್ ರೋಡ್ ನಿಯರ್ ಇದೆ ಅನ್ಸುತ್ತೆ. 100% ರಿಂಗ್ ರೋಡ್ ಬರ್ತಾ ಇದೆ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಬರ್ತಾ ಇದೆ. ಯಾಕಂತಂದ್ರೆ ಬೆಂಗಳೂರು ಸಿಟಿ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಸಿಟಿನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಔಟ್ಸ್ಕರ್ಟ್ನ ಡೆವಲಪ್ಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂತಂದ್ರೆ ಟ್ರಾಫಿಕ್ ಅವಾಯ್ಡ್ ಮಾಡಬೇಕು ಅಂತ. ಅದನ್ನ ಏನ್ ಹೇಳ್ತಿದ್ದಾರೆ ಅಂತ STRR ಅಂತ ಕರೀತಾರೆ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ. ಅದನ್ನೆಲ್ಲ ಕೂಡ ಮಾಡ್ತಿದ್ದಾರೆ. ಲೈಕ್ ಇವಾಗ ದೇವನಹಳ್ಳಿದಲ್ಲಿ ಮಾಡಿದ್ದಾರೆ, ದೊಡ್ಡಬಳ್ಳಾಪುರ ಮಾಡಿದ್ದಾರೆ, ನೆಲಮಂಗಲ ಮಾಡ್ತಿದ್ದಾರೆ, ದಾಬಸ್ಪೇಟೆ ಹತ್ರ. ಇವಾಗ ಮಾಲೂರು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಅಂಡ್ ಅದೇ ಥರನೇ ಈ ಕಡೆ ಬಿಡದಿ, ಈ ಕಡೆ ಎಲ್ಲ ಕೂಡ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮಾಡಿ ಪ್ಲಾನ್ ಮಾಡ್ತಿದ್ದಾರೆ ಸರ್ ಎಲ್ಲ. ಸರ್ ಈಗ ಅಪ್ಕಮಿಂಗ್ ಮೆಟ್ರೋ ಕೂಡ ಇದೆ ಮಾಲೂರು ಕೂಡ. ಸಲ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ವೆಬ್ಸೈಟು ಅಥವಾ ನಿಮ್ಮ ಆಫೀಸ್? ಈಗ ನಮ್ಮದು ಪ್ರಜಾ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು ಸಹಕಾರ ನಗರದಲ್ಲಿ ಹೆಡ್ ಆಫೀಸ್ ಇರ್ತಕ್ಕಂಥದ್ದು. ಪ್ರಜಾ ಪ್ರಾಪರ್ಟೀಸ್ಗೆ ನೀವು ವೆಬ್ಸೈಟ್ ಕೂಡ ಹೋಗ್ಬೋದು, prajaproperties.com ಹೋದರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್, ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇಲ್ಲ ನೀವು ಕಾಲ್ ಮಾಡ್ತೀನಿ ಅಂತಂದರೆ
9535251967ಗೆ ನೀವು ಕಂಪ್ಲೀಟಾಗಿ ಕಾಲ್ ಮಾಡಿದ್ರೆ ನಮ್ಮ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಸ್ ಕಂಪ್ಲೀಟ್ ಪ್ರಾಪರ್ಟಿ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಆ್ಯಕ್ಚುಲಿ ಯಾವುದೇ ಒಂದು ಮನೆ ಕಟ್ಟಬೇಕು ಅಂದರೆ ಫಸ್ಟು ಬೇಕಾಗಿರೋದೆ ಸೈಟು. ಸೊ ಅದು ಒಳ್ಳೆ ಜಾಗದಲ್ಲಿ ಒಳ್ಳೆ ಡಾಕ್ಯುಮೆಂಟ್ ಇರೋವಂಥ ಸೈಟ್ ಬೇಕು. ಸೊ ಇಲ್ಲಿ ಏಕಾತ ಇದೆ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ, ಎಲ್ಲಿ ಬೇಕಾದರೂ ಲೋನ್ ಸಿಗುತ್ತೆ, ಯಾವ ಬ್ಯಾಂಕಲ್ಲಿ ಬೇಕಾದರೂ ಅದು ಕಡಿಮೆ ಇಂಟ್ರೆಸ್ಟಿಗೆ ಲೋನ್ ಸಿಗುತ್ತೆ. ಆ್ಯಕ್ಚುಲಿ ನಾನು ಹೇಳಬೇಕು ಅಂತ ಲೀಗಲ್ ವೈಸ್ ನಾನು ಮಾತಾಡಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಯಾರು ಬಿಲೀವ್ ಮಾಡ್ಕೋಬೇಡಿ, ಓಕೆ, ನಮ್ಮನ್ನು ಬಿಲೀವ್ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿಕೊಂಡು ನಾವು ತೊಗೊಂಡಿರ್ತಕ್ಕಂಥದ್ದು. ಅದೇ ಥರನೇ ನೀವು ಕೂಡ ಒಂದು ಇಂಡಿವಿಜುವಲ್ ಸೈಟ್ ನೀವು ತೊಗೋಬೇಕು ಅಂತಂದ್ರೂ ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು 15 ದಿವಸ ಟೈಮ್ ಕೊಡ್ತೀವಿ. ಬುಕಿಂಗ್ ಮಾಡಿದ್ದಾದ್ಮೇಲೆ ಚೆಕ್ ಮಾಡಿ, ನಿಮ್ಮ ಲಾಯರ್ ಅಂತ ನಿಮ್ಗೆ ಗೊತ್ತಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಲಾಯರ್ ಅಂತ ಚೆಕ್ ಮಾಡ್ಕೊಂಡು ನಿಮಗೆಲ್ಲ ಓಕೆ ಆದಮೇಲೆ ಬಂದ್ಬಿಟ್ಟು ಅಗ್ರಿಮೆಂಟ್ ಅಂಡ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಒಂದು ವೇಳೆ ಲೀಗಲಿ ಅವ್ರಿಗೆ ಓಕೆ ಅನಿಸಲ್ಲ ಅಂದರೆ ಇದು ಸರ್, ಲೀಗಲ್ 100% ಓಕೆ ಆಗದಿರ್ತಕ್ಕಂಥ ಪ್ರಾಪರ್ಟಿ ಅಲ್ಲ. ಬಿಕಾಸ್ ಯಾಕಂದ್ರೆ ಯಾರು ಅಪ್ಲೋಡ್ ಮಾಡಿದ್ವಿ, ಪ್ರಾಪರ್ಟಿ ಡೆವಲಪ್ಮೆಂಟ್ ಅಪ್ಲೋಡ್ ಮಾಡಿದ್ದೀವಿ, ಎಲ್ಲ ಸಫಿಷಿಯೆಂಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಕ್ಕಂಥದ್ರಿಂದ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರೋದಿಲ್ಲ. ಸಪೋಸ್ ನಿಮ್ಮ ಲಾಯರ್ ಇಷ್ಟನೇ ಪಡೋದಿಲ್ಲ ಅಂತಂದಾಗ 100% ನೀವು ಏನು ಅಮೌಂಟ್ ಕೊಟ್ಟಿರ್ತೀರೋ 100% ರೀಫಂಡ್ ಆಗುತ್ತೆ. ವಿತೌಟ್ ವ್ಯಾಲಿಡ್ ರೀಸನ್ ಕೂಡ ನೀವು ಕ್ಯಾನ್ಸಲೇಷನ್ ಮಾಡಿದ್ರು ಕೂಡ ಕಂಪನಿ ಕಡೆಯಿಂದ 10% ಡಿಡಕ್ಷನ್ ಕೂಡ ಮಾಡಿಬಿಡ್ತೀವಿ. ಓ ಸೂಪರ್. ಯಾಕಂದ್ರೆ ಇವತ್ತನ್ನ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಇದನ್ನ ಹೇಳೋಕ್ಕೆ ನಾವು ಯಾಕಂದ್ರೆ ಹೆಮ್ಮೆ ಇದೆ ನಮಗೆ, ಯಾಕಂದ್ರೆ ನಮ್ದು ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುತ್ತೆ, ವ್ಯಾಲಿಡ್ ರೀಸನ್ ಇರಬೇಕು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಆ್ಯಕ್ಚುಲಿ ಓನರ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಯಾಕೆಂದರೆ ಆಲ್ರೆಡಿ ಲೀಗಲ್ ವಿಚಾರದಲ್ಲಿ ತುಂಬ ರಿಸರ್ಚ್ ಮಾಡಿ, ಅಂದರೆ ಎಲ್ಲ ಜಾಗನ ಚೆಕ್ ಮಾಡಿ, ಎಲ್ಲ ಡಾಕ್ಯುಮೆಂಟೇಷನ್ ಚೆಕ್ ಮಾಡಿನೇ ಪರ್ಚೇಸ್ ಮಾಡಿರೋಂಥದ್ದು. ಬಟ್ ನಿಮಗೂ ಅನುಮಾನ ಇತ್ತು, ಅಥವಾ ಅನುಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಪ್ರಾಪರ್ಟಿ ತೊಗೋಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಕಡೆಯಿಂದ ಚೆಕ್ ಮಾಡಿಕೊಂಡು ಆಮೇಲೆ ಬಂದು 100% ಸರ್. ನಾನು ಒಂದೇ ಸಜೆಷನ್ ಅಂದರೆ ಎಲ್ಲ ಕಸ್ಟಮರ್ ಚೆಕ್ ಮಾಡ್ಕೊಳ್ಳೇಬೇಕು. ಓಕೆ, ಇವತ್ತು ನಾವಿರ್ತೀವಿ ಕಂಪನಿ, ನಾಳೆ ಒಂದು 10 ವರ್ಷ 20 ವರ್ಷ ಏನೋ ಪ್ರಾಬ್ಲಮ್ ಆಗ್ಬೋದು. ಇರದೇ ಡಾಕ್ಯುಮೆಂಟ್ಸ್ ನಾಳೆ ಮಾತಾಡುತ್ತೆ. ನಾವು ಮಾತಾಡೋಕ್ಕಾಗೋದಿಲ್ಲ. ಯಾವುದೋ ಲೀಗಲ್ ಹೋಗಲಿ, ಏನೋ ಕೋರ್ಟ್ಗೆ ಹೋಗಿದ್ರು ಕೂಡ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿ ಇತ್ತು ಅಂತಂದರೆ ಮಾತ್ರ ನೀವು ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತೆ, ನೀವು ನೆಮ್ಮದಿಯಾಗಿ ಮನೇಲಿ ಮಲ್ಕೊಳ್ಳೋಕ್ಕಾಗುತ್ತೆ. ಸುಮ್ಮನೆ ಬಂದು ಪ್ರಾಪರ್ಟಿ ತೊಗೊಂಡಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಲಿಟಿಗೇಷನ್ ಕ್ರಿಯೇಟ್ ಮಾಡಿಕೊಂಡು ಅದು ನೆಮ್ಮದಿ ಜೀವನ ಹಾಳು ಮಾಡ್ಕೋಬಾರ್ದು. ಇಲ್ಲಿ ಪ್ರಜಾ ಪ್ರಾಪರ್ಟೀಸಲ್ಲಿ ನೀವು ಸೈಟ್ ತೊಗೊಂಡ್ರೆ ಆರಾಮಾಗಿ ಮಲ್ಕೋಬೋದು. ಅಂದರೆ ನೀವು ಹೇಳೋ ಪ್ರಕಾರ ಜಸ್ಟ್ ಒಂದು ಮಾರ್ಕೆಟಿಂಗ್ ಮಾಡೋದು ಅಷ್ಟೇ ಉದ್ದೇಶ ಅಲ್ಲ. ಸೊ ಡಾಕ್ಯುಮೆಂಟ್ ಕರೆಕ್ಟಾಗಿ ನಮ್ಮದು ನಾವು ಪ್ರಾಪರ್ಟಿನ ಸೇಲ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀವಿ ಅಂತಲ್ಲ. ನಿಮ್ಮ ಪ್ರಾಪರ್ಟಿ ಯಾವತ್ತಿದ್ರೂ ಕೂಡ ನಾವು ಸೊಲ್ಯೂಷನ್ಸ್, ನಮ್ಮ ಪ್ರಾಬ್ಲಮ್ಸ್, ನಿಮ್ಗೆ ಏನೇ ಪ್ರಾಬ್ಲಮ್ ಅಂದ್ರೂ ನಾವು ಸಾಲ್ಯೂಷನ್ ಕೊಡ್ತೀವಿ. ಸಮಸ್ಯೆಗೇನ ನಿಮ್ಗೆ ಏನು ಬೇಕೋ ಸಮಸ್ಯೆ, ಸಪೋಸ್ ನಿಮ್ಗೆ ಸೈಟ್ ಮಾರಬೇಕು ಅಂತಂದ್ರೂ ಕೂಡ ಫ್ಯೂಚರಲ್ಲಿ ನಾವು ಮಾಡಿಕೊಡ್ತೀವಿ. ಓಕೆ ಸ್ನೇಹಿತರೆ, ಇದಕ್ಕಿಂತ ಕಾನ್ಫಿಡೆಂಟ್ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ 100% ಕಾನ್ಫಿಡೆಂಟ್ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಚೆಕ್ ಮಾಡ್ಕೋಬೋದು. ಸೊ ಚೆಕ್ ಮಾಡಿಕೊಂಡು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಸೈಟ್ನ ಇವಾಗಲೇ ಬುಕ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.